ಗುರುಗಳೇ, ಇನ್ನು ಸಂಕ್ರಾಂತಿಯ ದಿನ ವಿಶೇಷವಾಗಿ ಅನೇಕ ದೇವಾಲಯಗಳಲ್ಲಿ ವಿಶೇಷತೆ ನಡೆಯುತ್ತೆ. ಕೆಲವು ದೇವಾಲಯಗಳಲ್ಲಿ ಸೂರ್ಯಕಿರಣ ಪ್ರವೇಶ ಆಗೋದು, ದೇವರ ವಿಗ್ರಹವನ್ನೇ ತಲುಪೋದು, ಹೀಗೆ. ಇನ್ನು ನಮ್ಮ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಮೇಲುಕೋಟೆಯೂ ಕೂಡ ಸಂಕ್ರಾಂತಿಯಲ್ಲಿ ವೈಶಿಷ್ಟ್ಯವನ್ನು ಪಡೆದುಕೊಂಡಿದೆ. ಏನು ಗುರುಗಳೇ ಅದು? ನಮ್ಮ ಪ್ರಾಚೀನ ಪರಂಪರೆಗಳನ್ನು ನೀವು ಗಮನಿಸಿ. ಈಗ ಸಂಕ್ರಾಂತಿ ಹಬ್ಬ ಅತ್ಯಂತ ವೈಜ್ಞಾನಿಕ ಅಂತ ನಾನು ಹೇಳಿದೆ. ಆದರೆ ಹೇಗೆ ವೈಜ್ಞಾನಿಕ ಅನ್ನೋದಕ್ಕೆ ಪೂರಕವಾಗಿ ನಮ್ಮ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದೇ ದಿನ ಕಿರಣಗಳಿಂದ ಅಲ್ಲಿ ಸ್ವಾಮಿಗೆ ಅಭಿಷೇಕ ಆಗುತ್ತೆ, ಗವಿಗಂಗಾಧರೇಶ್ವರನಿಗೆ. ಮತ್ತು ಇದೇ ಥರ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕೆ ಆರ್ ನಗರದ ಹತ್ರ ಇದೆ. ಅದೇ ಥರ ಕೀಲಾರದಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಇಲ್ಲೆಲ್ಲ ಬೆಳಕಿನ ಇದರಿಂದ ಅಭಿಷೇಕ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ, ಅಂದರೆ ಭೂಮಿಯ ಚಲನೆಯನ್ನು ಆಧರಿಸಿ, ಗಣಿತ ಮತ್ತು ಭೂಮಿಯ ಚಲನೆ ಮತ್ತು ಖಗೋಳ ಗೊತ್ತಿದ್ದರೆ ಮಾತ್ರ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಇದನ್ನು ಮಾಡಿಟ್ಟಿದ್ದಾರೆ. ಇವಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಯಲ್ಲಿ 3 ದಿನ ದೇವಿಗೆ ಅಭಿಷೇಕ ಆಗುತ್ತೆ, ಅಂದರೆ ಬೆಳಕಿನ ಅಭಿಷೇಕ ಆಗುತ್ತೆ. ಅಂದರೆ ನಮ್ಮ ಪ್ರಾಚೀನರಿಗೆ ಈ ಸೂರ್ಯ, ಭೂಮಿ, ಚಂದ್ರ, ನಕ್ಷತ್ರಗಳ ಚಲನೆ ಅತ್ಯಂತ ಕರಾರುವಾಕ್ಕಾಗಿ ಗೊತ್ತಿತ್ತು ಅವರಿಗೆ. ಹಾಗಾಗಿನೇ ಇದು ವೈಜ್ಞಾನಿಕ ಅಂತ ನಾನು ನಿಮ್ಗೆ ಹೇಳಿದ್ದು. ಮತ್ತು ನಮ್ಮ ಆರ್ಕಿಟೆಕ್ಚರು ಎಷ್ಟು ವಿಜ್ಞಾನದಿಂದ ಕೂಡಿತ್ತು ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಇನ್ನು ನಾವು ಯೋಚನೆ ಮಾಡಬೇಕು. ಮೇಲ್ಕೋಟೆಯಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬ ಅತ್ಯಂತ ವೈಭವದಿಂದ ನಡೆಯುತ್ತೆ. ಅತಿ ಪವಿತ್ರವಾದಂತಹ ದಿನ ಇದು. ಆಗಮಶಾಸ್ತ್ರಗಳಲ್ಲಿ ಸಂಕ್ರಮಣದ ದಿನ ವಿಶೇಷ ಪೂಜೆಗಳನ್ನು ಹೇಳಿದೆ. ಬೆಳಿಗ್ಗೆನೇ ಸಂಕ್ರಮಣಕ್ಕಾಗಿ ಚಲುವನಾರಾಯಣ ಸ್ವಾಮಿಗೆ, ಉತ್ಸವ ಮೂರ್ತಿಗಳಿಗೆ, ಅಂದರೆ ಚಲುವನಾರಾಯಣ, ಶ್ರೀದೇವಿ ಮತ್ತು ಭೂದೇವಿಯರಿಗೆ ರಾಮಾನುಜಾಚಾರ್ಯರ ಸಮೇತವಾಗಿ ಅವರಿಗೆ ಅಭಿಷೇಕ ಆಗುತ್ತೆ. ಇದು ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ದೇಶದ ಎಲ್ಲ ದೇವಸ್ಥಾನಗಳಲ್ಲೂ ಸಂಕ್ರಮಣ ಪೂಜಾ ಕಾಲದಲ್ಲಿ ಅಭಿಷೇಕ ಆಗಬೇಕು ಅಂತಿದೆ. ಶ್ರೀರಂಗಂ ಇರ್ಬೋದು, ಕಾಂಚೀಪುರಂ ಇರ್ಬೋದು, ತಿರುಪತಿ ಇರ್ಬೋದು, ದೇವರಿತಗಳಿಗೆ ಅಭಿಷೇಕ ಆಗುತ್ತೆ. ಶಿವನ ದೇವಸ್ಥಾನದಲ್ಲಿಯೂ ಪೂಜೆಗಳಾಗುತ್ತೆ. ಇನ್ನು ಚಲುವನಾರಾಯಣ ಸ್ವಾಮಿಗೆ ಅಭಿಷೇಕವಾಗಿ ಆವತ್ತು ಸಾಯಂಕಾಲ ಉತ್ಸವ. ಆವತ್ತು ಉತ್ಸವ ಹೇಗೆ ಅಂತ ಕೇಳಿದ್ರೆ, ಅಲ್ಲಿ ಮೇಲ್ಕೋಟೆಯಲ್ಲಿ 4 ಜನ ಸ್ಥಾನಾಚಾರ್ಯರಿದ್ದಾರೆ. ಅಲ್ಲಿ ಯತಿರಾಜದಾಸರ್, ತಿರುಕುರುಂಗುಡಿದಾಸರ್, ತಿರುವನಂತಪುರದಾಸರ್ ಮತ್ತು ಮಾಲಾಕಾರದಾಸರ್ ಅಂತ. ರಾಮಾನುಜಾಚಾರ್ಯರು ಸುಮಾರು 1080ರಲ್ಲಿ ಆ ದೇವಸ್ಥಾನವನ್ನು ಅಲ್ಲಿ ಪುನರ್ ಪ್ರತಿಷ್ಠೆಯನ್ನು ಮಾಡಿದ್ರು. ಆವತ್ತು ದೇವಸ್ಥಾನವನ್ನು ನೋಡ್ಕೊಳ್ಳೋದಕ್ಕೋಸ್ಕರ 50 ತಿರುವರುಗಳನ್ನು ಸ್ಥಾಪನೆ ಮಾಡಿದ್ರು. ಅಂದರೆ ಈ 52 ಮಹಾಜನಗಳು, ಶಾಸನಗಳಲ್ಲೆಲ್ಲ ಹಂಗೆ ಬರುತ್ತೆ, 52 ಅಯ್ಯಗಳು ಅಂತ, ಅಂದರೆ ಆರ್ಯರು. ಅಂದರೆ ಆ ದೇವಸ್ಥಾನವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಮಹಾಜನಗಳಿದ್ದರು. ಅದರಲ್ಲಿ 4 ಜನ ಮುಖ್ಯಸ್ಥರು. ಅವರೇ ಈ ದೇವಸ್ಥಾನವನ್ನು ಪೂರ್ಣವಾಗಿ ನೋಡ್ಕೊಳ್ತಾ ಇದ್ದಿದ್ದು, ಮೇಲ್ವಿಚಾರಣೆ ಮಾಡ್ತಾ ಇದ್ದಿದ್ದು. ಇವತ್ತಿಗೂ ಅವರೇ ಮಾಡೋದು. ಇದರಲ್ಲಿ ಯತಿರಾಜದಾಸರ ಕುಟುಂಬ ಅಂತ ಒಂದು. ಆ ಯತಿರಾಜದಾಸರ ಕುಟುಂಬದವರ ಸೇವೆ ಆವತ್ತು. ಸೊ ಅವ್ರ ಮನೆಯಲ್ಲಿ ಏನು ಮಾಡುತ್ತೆ, ಬದ್ರಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಮನೆಯಿಂದ ತಂದಂತಹ ಎಲ್ಲ ಪದಾರ್ಥಗಳನ್ನು, ಅಂದರೆ ನಮ್ಮನೆ, ನಾವು ಯತಿರಾಜದಾಸರ ಪರಂಪರೆಗೆ ಸೇರಿದವು. ಈ ಮನೆಯಲ್ಲಿ ಆವತ್ತಿನ ಕಾಲಕ್ಕೆ ಯಾವ ಹಣ್ಣುಗಳು ಸಿಗುತ್ತೋ ಎಲ್ಲ ಪುಷ್ಪಗಳನ್ನು ಸಂಗ್ರಹಿಸಿ, ಅನೇಕ ವಿಧವಾದ ಪುಷ್ಪಗಳ ತಟ್ಟೆಗಳು, ಅನೇಕ ವಿಧವಾದ ಹಣ್ಣುಗಳು, ಅದೇ ರೀತಿಯಾದಂತಹ ವೀಳ್ಯದ ಎಲೆ, ಅಡಿಕೆ ಎಲ್ಲವನ್ನು ಇಟ್ಕೊಂಡು ಸುಮಾರು ಒಂದು 100 ತಟ್ಟೆಗಳನ್ನು ಜೋಡಿಸ್ಕೊಂಡು ಆ ಚಲುವನಾರಾಯಣನಿಗಾಗಿ ಕಾಯ್ತಾ ಇರ್ತಾರೆ. ಆವತ್ತು ಚಲುವನಾರಾಯಣ ಸ್ವಾಮಿ ಉತ್ಸವ ಸಾಯಂಕಾಲದ ಸಂಧ್ಯಾಕಾಲದಲ್ಲಿ ನಡೆಯುತ್ತೆ. ದೇವರು ಆಚೆಗೆ ಬರ್ತಾರೆ. ಈ ಶ್ರೀದೇವಿ ಭೂದೇವಿ ಸಮೇತರಾಗಿ ಬಂದಾಗ ಅಲ್ಲಿಯ ತನಕ ಅವರು ಹೂ ಧಾರಣೆಯನ್ನು ಮಾಡಿಕೊಂಡಿರೋದಿಲ್ಲ. ಈಗ ಕಳೆದ 10 ದಿನಗಳಿಂದ ಅಧ್ಯಯನೋತ್ಸವ ನಡೀತಾ ಇದೆ. ರಾಪತ್ತು ಅಂತ, ಅಂದರೆ ರಾತ್ರಿಯ ಹೊತ್ತಿನಲ್ಲಿ 4000 ದಿವ್ಯ ಪ್ರಬಂಧಗಳು ನಡೀತಾ ಇದೆ. ಕೊಠಾರೋತ್ಸವ ನಡೀತಾ ಇದೆ. ಆದ್ದರಿಂದ ಇದು ವಿಶೇಷ ದಿನಗಳು. ಸಂಕ್ರಾಂತಿಯ ದಿನ ಇನ್ನೂ ವಿಶೇಷವಾದ ದಿನ. ಸಕಲ ವಾದ್ಯಗಳ ಜೊತೆಯಲ್ಲಿ ದೇವರು ಸಂಜೆ ಆಚೆಗೆ ಬಂದಾಗ ಯತಿರಾಜದಾಸರ ಮನೆಯ ಮುಂದೆ ನಿಂತ್ಕೊಳ್ತಾರೆ. ಅಲ್ಲಿ ಬಂದು ಸ್ವಾಮಿ ನಿಂತಾಗ ಯತಿರಾಜದಾಸರ ಮನೆತನದವರೆಲ್ಲ ಪುಷ್ಪಗಳನ್ನು ತಲೆಯ ಮೇಲೆ ಇಟ್ಕೊಂಡು ಭಕ್ತಿಯಿಂದ ಯಾಪ್ರೀತಿರ್ ವಿದುರಾರ್ಪಿತೆ ಅಂತ ಹೇಗೆ ವಿದುರ ಕೊಟ್ಟನೋ, ಹೇಗೆ ಕುಂತಿ ಕೊಟ್ಟಲೋ, ಹೇಗೆ ಅವ್ರಿಗೆಲ್ಲ ಕೊಟ್ಟರೋ ಅದೇ ರೀತಿಯಾಗಿ ಚಲುವನಾರಾಯಣನಿಗೆ ಅರ್ಪಿಸ್ತಾರೆ. ಇದು ಇವತ್ತಿನ ಬಂದಿರೋದೆಲ್ಲ, ಇದು 1000 ವರ್ಷದಿಂದ ನಡೆದು ಬಂದಿರುವಂತಹ ಪದ್ಧತಿ. ಆ ಎಲ್ಲ ಹೂ ಧಾರಣೆಗಳು, ಪುಷ್ಪಧಾರಣೆಗಳನ್ನೆಲ್ಲ ಮಾಡಿಕೊಂಡು ಚಲುವರಾಯ ಸ್ವಾಮಿ ಅತ್ಯಂತ ವೈಭವದಿಂದ ಅಧ್ಯಯನೋತ್ಸವ ಮಂಟಪಕ್ಕೆ ಹೋಗ್ತಾರೆ. ಅಧ್ಯಯನೋತ್ಸವ ಮಂಟಪ, ಕೊಠಾರೋತ್ಸವ ಮಂಟಪ ಅಂತ ಒಂದು ಸಪರೇಟ್ ಮಂಟಪನೇ ಇದೆ. ಅಲ್ಲಿ ಸ್ವಾಮಿಯಲ್ಲಿ ಹೋಗಿದ ತಕ್ಷಣ ಅಲ್ಲಿ ಪಂಚಾಂಗ ಶ್ರವಣ ಆಗುತ್ತೆ. ಅಲ್ಲಿ ಮೇಲುಕೋಟೆಯ ಜೋಯಿಸರು ಅಂತಿದ್ದಾರೆ, ಎಲ್ಲವೂ ಪಾರಂಪರಿಕವಾಗಿ ಬಂದಿರುವಂತಹದ್ದೇ. ಅಲ್ಲಿ ಪಂಚಾಂಗವನ್ನು ತೆಗೆದು ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಈ ಸಂಕ್ರಾಂತಿಯ ಫಲವನ್ನು ಓದ್ತಾರೆ. ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಸಾವಿರಾರು ಜನ ಬಂದು ಕೇಳ್ತಾ ಇರ್ತಾರೆ. ಅಂದರೆ ತ್ರಿಕೋನದಲ್ಲಿ ನಕ್ಷತ್ರಗಳನ್ನು ಇಟ್ಟು
ಆ ನಕ್ಷತ್ರ ಫಲಗಳನ್ನು ಅಲ್ಲಿ ಹೇಳ್ತಾರೆ. ಶುಭ, ಲಾಭ, ಐಶ್ವರ್ಯ ಪ್ರಾಪ್ತಿ, ದುಃಖ ಪ್ರಾಪ್ತಿ ಹೀಗೆಲ್ಲ ಹೇಳ್ತಾರೆ. ಯಾರಿಗೆ ಒಳ್ಳೆಯ ಫಲಗಳಿದೆಯೋ ಅವರು ಚಲುವನಾರಾಯಣ ಅಂದರೆ ಆ ಫಲಗಳು ಉತ್ಪತ್ತಿ ಆಗುತ್ತೆ. ಯಾರಿಗೆ ಕೆಟ್ಟ ಫಲಗಳು ಈ ವರ್ಷ ಇದೆಯೋ ಅವರಿಗೆ 4 ಸಲ ಚಲುವನಾರಾಯಣ ಅದು ಹೋಗುತ್ತೆ ಅನ್ನೋ ನಂಬಿಕೆ. ಅವ್ರಿಗೆ ಬರದೇ ಇರಲಿ ಕೆಟ್ಟ ಫಲ ಅಂತ, ಅದರಲ್ಲಿ ಕೆಟ್ಟ ಫಲ ಹೇಳುತ್ತೆ. ಆಮೇಲೆ ಅದನ್ನೆಲ್ಲ ಮಾಡಿ ಆ ಪಂಚಾಂಗವನ್ನು ಸಮರ್ಪಣೆ ಮಾಡಿದ ಮೇಲೆ ತಿರ್ಗಾ ಯತಿರಾಜದಾಸರ ಮನೆತನದವರಿಂದ ಅವರೇ ಮಾಡಿದಂತಹ ಮೊದಲ ಈ ವರ್ಷದ ಋತುವಿನ ಮೊದಲ ಒಂದು ಬೆಳೆಯನ್ನು ತಂದು ಸಮರ್ಪಣೆ ಮಾಡೋ ಹಾಗೆ ಅವರೇನು ಮಾಡ್ತಾರೆ, ಅವರೇ ಕಾಳನ್ನು ಸಂಕ್ರಮಣ ಆಗಿರೋದ್ರಿಂದ ಅನ್ನಪ್ರಸಾದ ನಿಷಿದ್ಧ. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಆವತ್ತಿಲ್ಲ. ಯಾಕೆಂದರೆ ಸಂಕ್ರಮಣದಲ್ಲಿ ಅನ್ನಪ್ರಸಾದವನ್ನು ಮಾಡೋದಿಲ್ಲ. ಮಧ್ಯಾಹ್ನದ ಹೊತ್ತಲ್ಲಿ, ಸಾಯಂಕಾಲದ ಹೊತ್ತಲ್ಲಿ, ಬೆಳಿಗ್ಗೆ ಮಾತ್ರ ಊಟ. ನಾನು ನಿಮ್ಗೆ ಹೇಳಿದೆ, ತರ್ಪಣ ಆದ ತಕ್ಷಣ ಊಟ, ಆದರೆ ಸಾಯಂಕಾಲದ ಹೊತ್ತಲ್ಲಿ ನಿಷೇಧ. ಹಾಗಾಗಿ ಅವರೇ ಕಾಳನ್ನೇ ಮಾಡಬೇಕು ಅನ್ನೋದೊಂದು ನಿಯಮ. ಹೀಗೆ ಅವರೇ ಕಾಳನ್ನೇ ಮಾಡೋದು. ಎಲ್ಲ ಈಗ ಊರಲ್ಲೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ, ಮೇಲ್ಕೋಟೆಯಲ್ಲಿ ಇವತ್ತು ಸಂಕ್ರಾಂತಿ ಅಲ್ವಾ, ಇವತ್ತು ಹೊಸ ಅವರೇ ಕಾಳಿನ ಈ ಉಸುಲಿ ಸಿಗುತ್ತೆ ಅಂತ ಜನ ಆವತ್ತೆ ಅಂದರೆ ಚಲುವನಾರಾಯಣನಿಗೆ ಇದೆ ಅನ್ನೋದು ಫಿಕ್ಸ್ ಆಗೋಗಿದೆ ಅಲ್ಲಿ. ಸೊ ಹಾಗೆ ಚಲುವನಾರಾಯಣ ಸ್ವಾಮಿಗೆ ಉಸುಲಿಯನ್ನು ಕೊಡ್ತಾರೆ. ಅದಾದ ನಂತರ ಕೊಠಾರೋತ್ಸವ ಮಂಟಪದಿಂದ ಮತ್ತೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆಗೆ ಹೋಗ್ತಾರೆ. ಮತ್ತೆ ಹೂಧಾರಣೆ ಆಗುತ್ತೆ, ಹೋಗ್ತಾರೆ. ಅಲ್ಲಿ ಹೋದ ನಂತರ ಮತ್ತೆ ತಿರುನಾರಾಯಣ ಸ್ವಾಮಿಯ ಮುಂದೆ ಈ ಯತಿರಾಜದಾಸರ ಮನೆತನದಿಂದ ಹೇಗೆ ಉತ್ಸವ ಮೂರ್ತಿಗೆ ಸಮರ್ಪಣೆ ಮಾಡಿದ್ರೋ ಹಾಗೆಯೇ ಎಲ್ಲ ಪದಾರ್ಥಗಳು ಚಲುವನಾರಾಯಣನ ಮುಂದೆ ಜೋಡಿಸ್ತಾರೆ. ತಿರ್ಗ ಹೂವಿನ ತಟ್ಟೆಗಳು, ಪುಷ್ಪಗಳು ಎಲ್ಲ ಜೋಡಿಸ್ತಾರೆ. ಈಗ ಸ್ವಾಮಿಗೆ ವಸಂತರಾಗ ಆಗುತ್ತೆ. ಯಾಕೆ ಅಂತಂದರೆ ಆ ವಸಂತರಾಗ ಅನ್ನೋದನ್ನು ಮೇಲುಕೋಟೆ ತಿರುನಾರಾಯಣಪುರಂ ಅರೆಯರ್ ಅಂತ, ಅರೆಯರ್ ಅಂದರೆ ವಿಣ್ಣಪ್ಪಂ ಶೈವಾರ್ ಅಂತ ಹೇಳಿ ಅವ್ರಿಗೆ ಹೆಸರು. ಅಂದರೆ ನಮ್ಮ ಪರವಾಗಿ ದೇವರಲ್ಲಿ ಭಿನ್ನವಿಸುವವರು, ಅಂದರೆ ಜನರ ಪರವಾಗಿ ಅವರು ವಸಂತರಾಗವನ್ನು ಹಾಡ್ತಾರೆ ಚಲುವನಾರಾಯಣನಿಗೆ. ಆ ವಸಂತರಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಲೈ ಚಲುವನಾರಾಯಣನೇ, ಈ ಭೂಮಿಯಲ್ಲಿ ನೀನು ಎಲ್ಲ ಮಳೆಯನ್ನು ಚೆನ್ನಾಗಿ ಸುರಿಸಿ, ಬೆಳೆಯನ್ನು ಚೆನ್ನಾಗಿ ಸುರಿಸಿ, ಕಬ್ಬು ಇತ್ಯಾದಿಗಳನ್ನೆಲ್ಲ ಕೊಟ್ಟಿದೆಯಲ್ಲ ತಂದೆ, ಎಲ್ಲ ಕಡೆ ಕೋಕಿಲ ಧ್ವನಿಗಳು ನಡೀತಾ ಇದೆ, ಲೋಕ ಚೆನ್ನಾಗಿದೆ, ನೀರೆಲ್ಲ ತುಂಬಿದೆ, ಮೇಲ್ಕೋಟೆ ಎಲ್ಲ ಚೆನ್ನಾಗಿದೆ, ನಿನ್ನ ಕರುಣೆ ಹೀಗೆ ಮುಂದುವರಿಲಿ, ಈ ಸಮೃದ್ಧಿ ಪ್ರಪಂಚಕ್ಕೆಲ್ಲ ಕೊಡು, ಎಲ್ಲ ಕಡೆನೂ ಇಡೀ ಪ್ರಪಂಚ ಈ ಸಮುದ್ರದಿಂದ ಸುತ್ತುವರಿದ ಎಲ್ಲ ಭೂಭಾಗವೂ ಕೂಡ ಈ ಮೇಲ್ಕೋಟೆಯಷ್ಟೇ ಪವಿತ್ರವಾಗಲಿ, ಇಷ್ಟೇ ಚೆನ್ನಾಗಿ ಕೋಗಿಲೆಗಳು ಕೂಗಲಿ, ಈ ವಸಂತರಾಗ ಎಲ್ಲ ಕಡೆನೂ ಬರಲಿ, ಎಲ್ಲರಿಗೂ ಆರೋಗ್ಯವನ್ನು ಕೊಡು, ಎಲ್ಲರಲ್ಲೂ ನಿನ್ನ ಭಕ್ತಿ ನೆನೆಸಲಿ, ಹೀಗೆ ಎಲ್ಲರಿಗೂ ಊಟ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಹಣ್ಣು ನಿವೇದನೆಗಳನ್ನೆಲ್ಲ ಯತಿರಾಜದಾಸರ ಮನೆತನದವರು ಕೊಟ್ಟಿದ್ದಾರಪ್ಪ, ಅದನ್ನು ಸ್ವೀಕರಿಸಿ ಅವ್ರಿಗೆ ಅನುಗ್ರಹ ಮಾಡ್ತಾ ಎಲ್ಲರಿಗೂ ಪ್ರಪಂಚದಲ್ಲಿ ಅನುಗ್ರಹ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಇದು ವಸಂತರಾಗ. ಇದು ಎಲ್ಲಾದರೂ ಉಂಟೆ? ಇದು ಅಲ್ಲಿನ ನಿಜ. ಆವಾಗ ನಮ್ಮ ಹಿಂದೂ ಸನಾತನ ಧರ್ಮದ ವಿಶೇಷ ಏನು ಅಂದರೆ, ಎಲ್ಲ ದೇವಸ್ಥಾನಗಳಲ್ಲೂ ಪ್ರಾರ್ಥನೆ ಆಗುತ್ತಲ್ಲ, ಒಂದು ಮನೆತನಕ್ಕೋ ಒಬ್ಬನಿಗೋ ಪ್ರಾರ್ಥನೆ ಮಾಡೋದೇ ಇಲ್ಲ. ಅದು ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ತೀವಿ ನಾವು. ಹೀಗೆ ಈವನ್ ತಿರುಪತಿಯಲ್ಲೂ ಕೂಡ ನೀವು ಅದನ್ನು ಯೋಚನೆ ಮಾಡ್ಬೋದು. ತಿರುಪತಿಯಲ್ಲೂ ಹಾಗೇನೆ ಸಮಸ್ತ ಲೋಕಕ್ಕೂ ಮಂಗಳವಾಗಲಿ ಅಂತ, ಅದಕ್ಕೆ ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಇದು ಮೇಲ್ಕೋಟೆಯಲ್ಲೂ ನಡೆಯುತ್ತೆ. ಇದಾದ ನಂತರ ಅಲ್ಲಿ ಭಗವಂತನಿಗೆ ಅಲಂಕಾರಗಳೆಲ್ಲ ಆಗಿ ಹೊಸ ಪುಷ್ಪಗಳನ್ನು ಧರಿಸಿದ ಮೇಲೆ ಮೇಲ್ಭಾಗದಲ್ಲಿ ಎಲ್ಲ ಆರತಿ ಎಲ್ಲ ನಡೆಯುತ್ತೆ, ಸಹಸ್ರನಾಮಾರ್ಚನೆಗಳೆಲ್ಲ ನಡೆಯುತ್ತೆ. ಆ ಸಹಸ್ರನಾಮಾರ್ಚನೆಗಳೆಲ್ಲ ನಡೀತಾ ಇದ್ದಾಗ ಮತ್ತೆ ಯತಿರಾಜದಾಸರ ಕುಟುಂಬದಿಂದ ದೇವರಿಗೆ ಸಿಹಿಯನ್ನು ನಿವೇದನ ಮಾಡ್ತಾರೆ. ಇಲ್ಲೂ ಒಂದು ವಿಶೇಷ, 365 ದಿನಾನು ಚಲುವನಾರಾಯಣ ಸ್ವಾಮಿಗೆ ದೇವರ ಗರ್ಭಗೃಹಕ್ಕೆ ಪ್ರಸಾದಗಳು ಹೋಗೋದಿಲ್ಲ. ಅದೇನಿದೆ ಎಲ್ಲ ಕಡೆನೂ ಹಾಗೇನೆ. ಗರ್ಭಗೃಹದ ದೇವರಿಗೆ ಶುಕನಾಸದಲ್ಲಿ ಮಣೆಗಳನ್ನು ಹಾಕಿ ಅಲ್ಲಿಂದಾನೇ ದೇವರಿಗೆ ನಿವೇದನ ಮಾಡೋದು. ಯಾಕೆಂದರೆ ಅನ್ನಪ್ರಸಾದಗಳು ಒಳಗಡೆ ಹೋಗೋ ಹಾಗಿಲ್ಲ ಅಂತ. ಅದು ಒಳಗಡೆ ಹೋದರೆ ಗರ್ಭಗೃಹದಲ್ಲಿ ಅನ್ನಗಳು ಬಿದ್ದರೆ ಅದು ಶುದ್ಧಿಯನ್ನು ಹೋಗುತ್ತೆ ಅಂತ. ಆದರೆ ಆ ಸಂಕ್ರಾಂತಿಯ ದಿನ ಮಾತ್ರ ಯತಿರಾಜದಾಸರ ಮನೆತನದ ಪ್ರಸಾದವು ಗರ್ಭಗೃಹದ ಒಳಗಡೆನೇ ಹೋಗುತ್ತೆ. ಚಲುವನಾರಾಯಣ ಸ್ವಾಮಿಗೆ ನೇರವಾಗಿ ಅವನ ಕೈಯಲ್ಲಿ ಕೊಟ್ಟು ಅವನಿಗೆ ನಿವೇದನ ಆಗುತ್ತೆ. ಅವರೇ ಕಾಳಲ್ಲ. ಇಲ್ಲಿ ಸಿಹಿ, ಇಲ್ಲಿ ಯಾವುದಾದ್ರೂ ಒಂದು ಸಿಹಿ, ಮುಖ್ಯವಾಗಿ ಈ ಭಾಗದಲ್ಲಿ ಮಾಡುವಂತಹ ಮೈಸೂರು ಪಾಕ್ ಇರ್ಬೋದು, ತೇಂಗುಳಲ್ಲಿರ್ಬೋದು, ಈ ಥರದ ಪ್ರಸಾದಗಳನ್ನು ಮಾಡಿ ಆ ಸ್ವಾಮಿಯ ಕೈಗೆ ನಿವೇದನವನ್ನು ಮಾಡ್ತಾರೆ. ಅದಾದ ನಂತರ ಮಹಾಮಂಗಳಾರತಿ ಎಲ್ಲ ನಡೆದು ಅಲ್ಲಿದ್ದವರಿಗೆಲ್ಲ ಅದು ಸೇಮ್ ಅಮ್ಮನವ್ರಿಗೆ, ರಾಮಾನುಜಾಚಾರ್ಯರಿಗೆ ಎಲ್ಲರಿಗೂ ಇದಾಗುತ್ತೆ. ಹೀಗೆ ಸಂಕ್ರಾಂತಿ ಆವತ್ತು ಅದಲ್ಲದೆ ದೇವಸ್ಥಾನದ ಸುತ್ತಲೂ ಕೂಡ ಹಸುಗಳನ್ನು ಕರ್ಕೊಂಡ್ಬರ್ತಾರೆ ಜನ, ಕಿಚ್ಚನ್ನು ಹಾಯಿಸ್ತಾರೆ. ಹಸುಗಳೆಲ್ಲ ಪ್ರದಕ್ಷಿಣೆ, ಅದೆಲ್ಲ ರೈತಾಪಿ ಜನಗಳು, ದೇವಸ್ಥಾನದವರು, ಆ ಹಸುವನ್ನು ಸಾಕಿರೋರು, ದೇವಸ್ಥಾನದ ಹಸುಗಳು ಎಲ್ಲವನ್ನೂ ಕಿಚ್ಚಾಯಿಸ್ತಾರಲ್ಲಿ. ಹೀಗೆ ಆವತ್ತು ಮಂಗಳಮಯವಾದ ವಾತಾವರಣದಲ್ಲಿ
ಆವತ್ತು ಚಲುವನಾರಾಯಣ ಸ್ವಾಮಿಗೆ ನಡೆಯುತ್ತೆ. ಅದೇ ಥರ ಮತ್ತೆ ವೇದ ಪ್ರಬಂಧಗಳು ಅಂದರೆ ವೇದ ಪಾರಾಯಣಗಳು, ದಿವ್ಯ ಪ್ರಬಂಧ ಪಾರಾಯಣಗಳು ಎಲ್ಲ ನಡೆಯುತ್ತೆ. ಸೊ ಮೇಲುಕೋಟೆ ಸ್ವರ್ಗದಲ್ಲೇ ಇದ್ದಂಗೆ, ಅದು ಅದೇ ವೈಕುಂಠ, ಅಲ್ಲಿ ವೈಕುಂಠ ಸ್ವರೂಪನಾದ ನಾರಾಯಣನಿಗೆ ಎಲ್ಲ ಪೂಜೆಗಳು ನಡೆಯುತ್ತೆ. ಆವತ್ತಿನ ಮುಖ್ಯವಾದ ಪೂಜೆಗಳನ್ನೆಲ್ಲ ಯತಿರಾಜದಾಸರ ಸ್ಥಾನಾಚಾರ್ಯರು ನಡೆಸ್ತಾರೆ. ನಡೆಸ್ಕೊಂಡು